ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಲಿಯುಗದ ಅಂತ್ಯವಾಗಿ ರಾಕ್ಷಸ ಯುಗದ ಪ್ರಾರಂಭ ಆದಂಗೆ ಅನ್ನಿಸ್ತಾ ಇದೆ. ಇಲ್ಲಿ ಯಾರು ಬಲಿಷ್ಠರೋ ಅವರದ್ದೇ ಕಾನೂನು, ಯಾರು ಶಕ್ತಿವಂತರೋ ಅವ್ರು ಆಡಿದ್ದೇ ಆಟಗಳು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ತುಂಬ ವೈರಲ್ ಆಗ್ತಿತ್ತು. ಪ್ರಾಣಿಗಳೆಲ್ಲ ಒಟ್ಟಾಗಿ ಕುತ್ಕೊಂಡು ರಣರಂಗವನ್ನು ನೋಡ್ತಾ ಮನುಷ್ಯರೆಲ್ಲ ಎಷ್ಟು ದಡ್ಡವರು ಅಂತ ಅಂದ್ಕೊಳ್ಳೋದು. ಅದು AI ಚಿತ್ರವೇ ಆಗಿರಬಹುದು, ಆದರೆ ವಾಸ್ತವ ಅದೇ ಅಲ್ವೇ. ನಾವು ಎಷ್ಟು ದಡ್ಡರಾಗಿದ್ದೇವೆ ಇವತ್ತು. ವೀಕ್ಷಕರೇ, ಅಮೇರಿಕ ಹಾಗೂ ಇರಾನ್ ಯುದ್ಧದ ನಡುವೆ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ. ತುಂಬ ಆಘಾತಕಾರಿಯಾದಂತಹ ಬೆಳವಣಿಗೆ. ಏನಪ್ಪ ಅಂದರೆ, ಭಾರತಕ್ಕೆ ಬರ್ತಿದ್ದ ವಿಮಾನವೊಂದರ ಮೇಲೆ ಅಮೇರಿಕ ಈಗ ದಾಳಿಯನ್ನು ಮಾಡಿದೆ. ಎಕ್ಸಾಕ್ಟ್ಲಿ ನಾವು ಹೇಳಿದ್ದು ನೀವು ಕೇಳ್ತಾ ಇರೋದು ಸರಿಯಾಗಿಯೇ ಇದೆ. ಅಮೇರಿಕ ದೆಹಲಿಗೆ ಬರ್ತಿದ್ದ ಭಾರತದ ವಿಮಾನದ ಮೇಲೆ ಅಟ್ಯಾಕ್ ಮಾಡಿದೆ. ಅಮೇರಿಕಾಗೆ ಅದೇನು ಕೇಡ್ಗಾಲ ಬಂತು ಅಂತ ಭಾರತದ ವಿಮಾನದ ಮೇಲೆ, ಅದು ನಾಗರಿಕ ವಿಮಾನದ ಮೇಲೆ ಯಾಕೆ ದಾಳಿ, ಎಲ್ಲವನ್ನ ಕೂಡ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಭಾರತಕ್ಕೆ ಬರ್ತಿದ್ದ ವಿಮಾನದ ಮೇಲೆ ಅಮೇರಿಕ ದಾಳಿಯನ್ನು ಮಾಡಿದೆ ಅನ್ನೋದು ನಿಜಕ್ಕೂ ಅನಿರೀಕ್ಷಿತ, ಅನ್ಎಕ್ಸ್ಪೆಕ್ಟೆಡ್. ಎಲ್ಲಿ ದಾಳಿ ಮಾಡ್ತು, ಹೇಗೆ ದಾಳಿ ಮಾಡ್ತು, ಯಾಕೆ ಮಾಡ್ತು ಅನ್ನೋದನ್ನು ಹೇಳೋದಕ್ಕೂ ಮುನ್ನ ಅಂತಾರಾಷ್ಟ್ರೀಯ ಕಾನೂನು ಹಾಗೂ ಒಪ್ಪಂದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ನೋಡಿ, 1944ರ ಶಿಕಾಗೋ ಒಪ್ಪಂದದ ಪ್ರಕಾರ ಮತ್ತು 1971ರ ಬೇರೆ ಬೇರೆ ಒಪ್ಪಂದಗಳ ಪ್ರಕಾರ ನಾಗರಿಕ ವಿಮಾನಗಳ ಮೇಲೆ ದಾಳಿಯನ್ನು ಮಾಡೋದು ಅಂತಾರಾಷ್ಟ್ರೀಯ ಅಪರಾಧ ಆಗುತ್ತೆ. ಯಾರೂ ಕೂಡ ನಾಗರಿಕ ವಿಮಾನಗಳ ಮೇಲೆ ದಾಳಿಯನ್ನು ಮಾಡಬಾರ್ದು. ಹಾಗೇನಾದರೂ ಮಾಡಿದರೆ ಅದು ಮಾನವೀಯತೆಯ ಮೇಲಿನ ದಾಳಿ ಅಂತಲೇ ಪರಿಗಣನೆ ಮಾಡಲಾಗುತ್ತೆ. ಆದರೆ ಅಮೇರಿಕ ತಾನು ವಿಶ್ವದ ಡಾನ್ ಅಂತ ತನಗೆ ತಾನೇ ಅಂದ್ಕೊಂಡ್ಬಿಟ್ಟಿದೆ. ನಾನು ಹೇಳಿದ್ದೆ ಕಾನೂನು ಅನ್ನೋ ಹಾಗೆ ಅಮೇರಿಕ ಇವತ್ತು ವರ್ತಿಸ್ತಾ ಇದೆ. ಅಮೇರಿಕ ಇವತ್ತು ಅಂತಾರಾಷ್ಟ್ರೀಯ ಕಾನೂನುಗಳ ಬಗ್ಗೆ ಜಗತ್ತಿಗೆ ಪಾಠ ಮಾಡುತ್ತೆ. ಆದರೆ ವಿಚಿತ್ರ ಏನಂದರೆ, ನೀತಿ ಪಾಠ ಮಾಡೋ ಅಮೇರಿಕವೇ ಸ್ವತಃ ಈ ಕಾನೂನುಗಳಿಗೆ ಸಹಿಯನ್ನು ಹಾಕಿಲ್ಲ. ತನಗೆ ಬೇಕಾದಾಗ ಅಂತಾರಾಷ್ಟ್ರೀಯ ಶಾಂತಿಯ ಹೆಸರಲ್ಲಿ ಬೇರೆ ದೇಶಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಹಕ್ಕು ತನಗಿದೆ ಅಂತ ಅಮೇರಿಕ ಅಂದ್ಕೊಂಡು ಬಂದಿದೆ. ಈಗ ಈ ದಾಳಿಯ ವಿಷಯಕ್ಕೆ ಬರೋಣ. ವೀಕ್ಷಕರೇ, ಈ ದಾಳಿಗೆ ಒಳಗಾದ ವಿಮಾನದ ಹೆಸರು ಮಹಾನ್ ಏರ್. ಈ ವಿಮಾನ ಭಾರತದಿಂದ ಇರಾನ್ನ ನಾಗರಿಕರಿಗೆ, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಅಗತ್ಯ ಇರುವಂತಹ ವೈದ್ಯಕೀಯ ನೆರವು ಮತ್ತು ಉಪಕರಣಗಳನ್ನು ಒಯ್ಯೋದಕ್ಕೆ ಸಿದ್ಧವಾಗಿತ್ತು. ಭಾರತ ಯಾವಾಗಲೂ ಈ ಕೆಲಸ ಮಾಡಿಕೊಂಡು ಬಂದಿದೆ. ಸಂಕಷ್ಟದಲ್ಲಿರುವ ದೇಶಗಳಿಗೆ ಸಹಾಯವನ್ನು ಮಾಡೋದು ನಮ್ಮ ಧರ್ಮ ಅನ್ನೋದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೇವೆ. ಉದಾಹರಣೆಗೆ, ಟರ್ಕಿ ನಮ್ಮ ಶತ್ರು ಆಗಿದ್ರೂ ಕೂಡ ಅಲ್ಲಿ ಭೂಕಂಪ ಸಂಭವಿಸಿದಾಗ ಭಾರತವೇ ಮೊದಲು ಸಹಾಯ ಹಸ್ತ ಚಾಚಿತ್ತು. ಆದರೆ ಅಮೇರಿಕ ಭಾರತ ಇರಾನ್ಗೆ ಮಿಲಿಟರಿ ಉಪಕರಣಗಳನ್ನು ನೀಡಬಹುದು ಅನ್ನೋ ಸಂಶಯದಿಂದ ಈ ವಿಮಾನವನ್ನು ಹೊಡೆದುರುಳಿಸಿದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂದರೆ ಇದೇ ನೋಡಿ. ಅಮೇರಿಕಾದ ವಿನಾಶಕ್ಕೆ ಟ್ರಂಪ್ ಹಿಂಗೆಲ್ಲ ಆಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಇವತ್ತು. ಆಗಲೇ ಹೇಳ್ದಂಗೆ ಇದೊಂಥರ ರಾಕ್ಷಸ ಯುಗ ಆಗಿದೆ. ಇವತ್ತಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಯಾರು ಬಲಿಷ್ಠರೋ ಅವರದ್ದೇ ಕಾನೂನು. ಈ ರಾಕ್ಷಸ ಯುಗವನ್ನು ಕೊನೆಗಾಣಿಸೋದಕ್ಕೆ ಒಬ್ಬ ಮಹಾನ್ ಶಕ್ತಿಯ ಅವತಾರ ಬೇಕಾಗಬಹುದು. ಇನ್ನು ಇರಾನ್ ಬಗ್ಗೆ ಹೇಳೋದಾದರೆ, 1979ರ ಕ್ರಾಂತಿಯ ನಂತರ ಅಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ತುಂಬ ಬೆಳೆದು ಬಿಡುತ್ತೆ. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇರುವ ಅನೇಕ ಭಯೋತ್ಪಾದಕ ಗುಂಪುಗಳಿಗೆ ಇರಾನೇ ಮೂಲ ಪ್ರೇರಣೆಯಾಗಿದೆ. ಆದರೆ ಈಗ ಅಮೇರಿಕ ಇರಾನ್ ಮೇಲೆ ನಂತರ ವೈಮಾನಿಕ ದಾಳಿ ಮಾಡ್ತಿದೆ. ಯಾಕಂದರೆ ಇರಾನ್ ಬಳಿ ಪ್ರಬಲ ವಾಯುಪಡೆ ಇಲ್ಲವೇ ಇಲ್ಲ. ಅವ್ರು ಕೇವಲ ಡ್ರೋನ್ ಮತ್ತು ಮಿಸೈಲ್ಗಳ ಮೇಲೆ ಡಿಪೆಂಡ್ ಆಗಿದೆ. ಈಗ ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯಕ್ಕೆ ಬರೋಣ. ಅಮೇರಿಕಾದ ಸಂಸತ್ನ ಕಾಂಗ್ರೆಸ್ನಲ್ ವರದಿಯೊಂದು ಸೋರಿಕೆಯಾಗಿದೆ. ನಿನ್ನೆ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡಿದ್ದೆ.
ಇದರಲ್ಲಿ ಭಾರತದ ಬಗ್ಗೆ ಏನು ಹೇಳಲಾಗುತ್ತೆ ಅಂದರೆ, ಅಮೇರಿಕ ಭಾರತಕ್ಕೆ ನೀಡುವ ಬೆಂಬಲ ಖಾತ್ರಿ ಅಂದರೆ ಗ್ಯಾರಂಟಿ ಅಲ್ಲ, ಬದಲಾಗದು ವ್ಯಾವಹಾರಿಕ ಆಗಿರುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ಅಮೇರಿಕ ಭಾರತವನ್ನು ತನ್ನ ಹಿತಾಸಕ್ತಿಗಳಿಗಾಗಿ ಮಾತ್ರ ಇಲ್ಲಿ ಬಳಸ್ಕೊಳ್ತಾ ಇದೆ. ದಕ್ಷಿಣ ಏಷ್ಯಾದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಪರಮಾಣು ಶಕ್ತಿ ಇರುವಂತಹ ರಾಷ್ಟ್ರ. ಸೊ ಈ ಎರಡೂ ದೇಶಗಳ ನಡುವೆ ಯುದ್ಧ ಸಂಭವಿಸಿದ್ರೆ ಅಮೇರಿಕ ಯಾರೊಬ್ಬರ ಪರವಾಗಿಯೂ ಕೂಡ ನಿಲ್ಲೋದಿಲ್ಲ, ಬದಲಾಗಿ ತಕ್ಷಣವೇ ಮಧ್ಯಸ್ಥಿಕೆಯನ್ನು ಆರಂಭಿಸುತ್ತೆ. ಅಲ್ಲದೆ ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇರುವಂತಹ 15 ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಯನ್ನು ಈ ವರದಿ ನೀಡುತ್ತೆ. ಅಮೇರಿಕ ಯಾರಿಗೂ ನಂಬಿಕಸ್ಥ ಮಿತ್ರನಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಮೇರಿಕ ಯಾರನ್ನೂ ಕೂಡ ಬಿಟ್ಟಿಲ್ಲ, ಯಾರನ್ನೆಲ್ಲ ನಂಬಿದ್ದಾರೋ ಅವರನ್ನೆಲ್ಲರನ್ನೂ ವಂಚಿಸಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಇರಾನ್ ಮತ್ತು ಅಮೇರಿಕ ನಡುವೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಪ್ರಯತ್ನ ಪಡ್ತಿದೆ. ಆದರೆ ಇರಾನ್ ಅದನ್ನು ಒಪ್ತಾ ಇಲ್ಲ. ಪಾಕಿಸ್ತಾನದ ಮುಖಕ್ಕೆ ಕ್ಯಾಕರ್ಸ್ ಉಗಿದು ಕಳಿಸಿದೆ. ಈಗ ಯಾರಾದರೂ ಎಲ್ಲ ದೇಶಗಳೊಂದಿಗೆ ಅನ್ಯೋನ್ಯ ಸಂಬಂಧ ಹೊಂದಿದ್ದಾರೆ ಅಂತಿದ್ರೆ ಅದು ಭಾರತದ ಜೊತೆ ಮಾತ್ರ. ಇಸ್ರೇಲ್, ಸೌದಿ ಅರೇಬಿಯಾ, UAE, ಕತಾರ್, ಇರಾನ್ ಈ ಎಲ್ಲ ದೇಶಗಳ ಜೊತೆ ಭಾರತ ಒಂದೊಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡಿದೆ. ಆದರೆ ಪಾಕಿಸ್ತಾನ ಮಾತ್ರ ಒಂಟಿಯಾಗ್ಬಿಟ್ಟಿದೆ. ಚೀನಾ ಇಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೆ. ಒಂದು ಕಡೆ ಶಾಂತಿಯ ಮಾತಾಡ್ತಾ ಮತ್ತೊಂದು ಕಡೆ ರಷ್ಯಾದ ಮೂಲಕ ಭೂಮಾರ್ಗವಾಗಿ ಇರಾನ್ಗೆ ಯುದ್ಧದ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಿದೆ. ಅಮೇರಿಕ ಹೇಗೆ ಆಫ್ಘಾನಿಸ್ತಾನದಿಂದ ಹೊರಗೆ ಬಂತೋ ಹಾಗೆ ಇರಾನಿಂದ ಕೂಡ ಅವಮಾನಕ್ಕೊಳಗಾಗಿ ಹೊರಗೆ ಬರಬೇಕು ಅನ್ನೋದು ಚೀನಾ ಆಸೆ. ಇರಾನ್ ಈಗ ಸಂಪೂರ್ಣವಾಗಿ ಚೀನಾದ ಮೇಲೆ ಡಿಪೆಂಡ್ ಆಗಿ ಹೋಗಿದೆ. ಚೀನಾ ಪೂರೈಸ್ತಾ ಇರುವಂತಹ ಮಿಸೈಲ್ ಬಿಡಿ ಭಾಗಗಳು ಮತ್ತು ಚಿಪ್ಗಳಿಂದಲೇ ಇರಾನ್ ಇವತ್ತಿಗೂ ಹೋರಾಡ್ತಾ ಇದೆ. ಇನ್ನು ರಾಕ್ಷಸ ಯುಗದ ಮತ್ತೊಂದು ಉದಾಹರಣೆ ಅಂದರೆ, ಪಾಕಿಸ್ತಾನ ಭಾರತದ ವಿರುದ್ಧ ಬಳಸೋದಕ್ಕೆ ಸಾಕಿದ್ದ ಭಯೋತ್ಪಾದಕ ಹಾವೇ ಇವಾಗ ಅವರನ್ನು ಕಚ್ತಾ ಇದೆ. TTP ಮತ್ತು ಇತರ ಸಂಘಟನೆಗಳು ಪಾಕಿಸ್ತಾನದ ವಿರುದ್ಧವೇ ಯುದ್ಧವನ್ನು ಸಾರಿದೆ. ಇವತ್ತು ಅಮೇರಿಕ ನೀಡಿದ ಹಣ ಈಗ ಪಾಕಿಸ್ತಾನದ ವಿರುದ್ಧವೇ ಬಳಕೆ ಆಗ್ತಾ ಇದೆ. ಇದನ್ನು ಪ್ರಾಕ್ಸಿ ವಾರ್ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ನೀವು ದಾಳವಾಗಿ ಬಳಸ್ಕೊಳ್ತಾ ಇದ್ರೋ ಅವರೇ ಒಂದು ದಿನ ನಿಮ್ಮನ್ನು ದಾಳವಾಗಿಸ್ಕೊಳ್ತಾರೆ. ಪಾಕಿಸ್ತಾನಕ್ಕೆ ಆಫ್ಘಾನಿಸ್ತಾನ ಒಂದು ಕಾಲದಲ್ಲಿ ಪ್ರಾಕ್ಸಿ ಆಗಿತ್ತು. ಈಗ ಪರಿಸ್ಥಿತಿ ಉಲ್ಟಾ ಆಗಿದೆ. ಪಾಕಿಸ್ತಾನ ಈಗ ಅಮೇರಿಕಾದ ಸಾಕು ನಾಯಿ ಥರ ವರ್ತನೆ ಮಾಡ್ತಿದೆ. ಅಮೇರಿಕ ಹೇಳ್ದಂಗೆ ಕೇಳದಿದ್ರೆ ಅವರಿಗೆ IMF ಸಾಲ ಸಿಗೋದಿಲ್ಲ. ಅದಕ್ಕಾಗಿಯೇ ಇಶಾಕ್ ದಾರ್ ಅವರು ಚೀನಾಗೆ ಹೋಗಿ ಇರಾನನ್ನು ಸಂಧಾನಕ್ಕೊಪ್ಪಿಸುವಂತೆ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ ಎಲ್ಲವನ್ನ ಸೈಲೆಂಟಾಗಿ ಗಮನಿಸ್ತಾ ಇದೆ. ಭಾರತಕ್ಕೆ ಇರಾನ್ ಕೂಡ ಇಂಪಾರ್ಟೆಂಟು. ಯಾಕಂದರೆ ಚಾಬಹಾರ್ ಬಂದರದ ಮೂಲಕ ಭಾರತ ಆಫ್ಘಾನಿಸ್ತಾನಕ್ಕೆ ಸಂಪರ್ಕ ಹೊಂದೋದಕ್ಕೆ ಟ್ರೈ ಮಾಡ್ತಿದೆ. ಯಾಕಂದರೆ ಪಾಕಿಸ್ತಾನದ ಮೂಲಕ ಹೋಗೋದಕ್ಕೆ ಸಾಧ್ಯವಿಲ್ಲದೆ ಇರೋ ಕಾರಣ ಇರಾನ್ ಮಾರ್ಗವೇ ನಮಗೆ ಮುಖ್ಯ ಆಗಿದೆ. ಭಾರತ ಈಗ ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ ಈ ಮೂರೂ ಕಡೆ ಪ್ರಭಾವ ಬೀರಬಲ್ಲಂತಹ ಏಕೈಕ ದೇಶ. ಅಮೇರಿಕ ಅಧ್ಯಕ್ಷರು ಮತ್ತು ವಿದೇಶಾಂಗ ಸಚಿವರು ಭಾರತದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಭಾರತ ಯಾರಿಗೂ ಬಗ್ಗೋ ದೇಶವಲ್ಲ. ಇವತ್ತು ಒಬ್ಬ ಸಿಂಹ ಮತ್ತೊಬ್ಬ ಸಿಂಹದೊಂದಿಗೆ ಮಾತನಾಡುವಂತೆ ಭಾರತ ಇವತ್ತು ಅಮೇರಿಕ ಜೊತೆ ವ್ಯವಹರಿಸ್ತಾ ಇದೆ. ಹೇಗಿದೆ ನೋಡಿ ಜಿಯೋ ಪಾಲಿಟಿಕ್ಸು. ಒಂದು ಕಡೆ ಅಮೇರಿಕಾದ ಏಕಪಕ್ಷೀಯ ದಾಳಿಗಳು, ಮತ್ತೊಂದು ಕಡೆ ಚೀನಾದ ಕುತಂತ್ರಗಳು ಮತ್ತು ಪಾಕಿಸ್ತಾನದ ಅತಂತ್ರ ಸ್ಥಿತಿ. ಈ ಮಧ್ಯೆ ಭಾರತ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ತಾ ಶಾಂತಿ ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ವೀಕ್ಷಕರೇ, ಈ ಎಲ್ಲ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಮೇರಿಕ ಭಾರತಕ್ಕೆ ಬರ್ತಿದ್ದ ವಿಮಾನದ ಮೇಲೆ ದಾಳಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಪಾಕಿಸ್ತಾನದ ಭವಿಷ್ಯ ಏನಾಗಬಹುದು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.